ಈಗ ಅದಾನಿ ಅವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡ್ಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತೊಗೊಳಕ್ಕಾಗಲ್ಲ, ಇದರಲ್ಲಿ ಏನೋ ಒಂದು ನೀವು ಹಗರಣ ಮಾಡಿದ್ದೀರ ಅಂತ. ಈಗ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದರೆ ಭಾಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಫಾರ್ ಅಸ್ he is nothing but a government contractor. It is nothing but a transactional contractor. ಇದಕ್ಕೇನು ಸಂಬಂಧ? ಈಗ BJP ಅವ್ರಿಗೆ ತಾವು ಕೇಳಬೇಕು. ಈಗ ಅದಾನಿಗೆ ಸಿಕ್ಕಿದೆ ಅಲ್ಲ ಕಾಂಟ್ರಾಕ್ಟು. ಈಗ ಟನಲ್ ರೋಡ್ ಬೇಕಾಗಿದೆಯಾ ಬೇಕಾಗಿಲ್ಲ ಅಂತ ಅವ್ರಿಗೆ ಕೇಳಬೇಕಲ್ಲ ತಾವು. ವಿ ಆರ್ ವೆರಿ ಕ್ಲಿಯರ್. ಇದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿಗಿದೆ, ನಮ್ಮ ರಾಜ್ಯಕ್ಕಿದೆ. ಯಾರು ತಗೊಂಡ್ರೆ ನಮಗೆ ಗುಣಮಟ್ಟದಂಥ ಕೆಲಸ ಆಗಬೇಕಷ್ಟೇ. ಇಬ್ಬರು ಉದ್ಯಮಿಗಳದು ಕೇಂದ್ರ ಸರ್ಕಾರದ ನೀತಿಗಳನ್ನು ಯೋಜನೆಗಳನ್ನು ತಿರ್ಚಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂಥದ್ದು ಯಾವುದೇ ರೀತಿಯಾಗಿ ಒನ್ ಸೈಡೆಡ್ ಅವರಿಗೆ ಫೇವರ್ ಮಾಡುವಂಥ ಕಾಮಗಾರಿಗಳು ಅಥವಾ ಟೆಂಡರ್ಗಳು ನಾವು ಕೊಟ್ಟಿಲ್ಲ. ಆ್ಯಸ್ ಸಿಂಪಲ್ ಆಸ್ ದಟ್. ನೋಡಿ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ ಅಂದರೆ ಸಾಕಲ್ವಾ? ಸರ್ಕಾರ ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇಲ್ಲ ಅಲ್ಲ, ಅವ್ರು ಸರ್ಕಾರದ ಹತ್ರ ಬರ್ತಾ ಇದ್ದಾರೆ. ಏನಕ್ಕೆ? ಬಿಕಾಸ್ ದೇ ಒನ್ ದ ಕಾಂಟ್ರಾಕ್ಟ್ಗಿಂತ ಮುಂಚೆ ಬಂದು ಭೇಟಿ ಆಗಿದ್ರೆ ಮತ್ತೆ ಅದಕ್ಕೂ ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಯಾರ್ದು ಮನವೊಲಿಸೋಕ್ಕೆ ನಾವು ಏನು ಪ್ರಯತ್ನ ಮಾಡ್ತಾ ಇಲ್ಲ. ವಿ ಆರ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಜನರಿಗೆ ಏನು ಒಳ್ಳೇದಾಗುತ್ತೆ ಅಷ್ಟೇ ನಾವು ಮಾಡ್ತಾ ಇರೋದು, ಪಾರದರ್ಶಕವಾಗಿ ಮಾಡ್ತಾ ಇರೋದು. ನಾನು ಮೊನ್ನೆನೇ ಹೇಳಿದ್ನಲ್ಲ ಇವರೇ ತಮಗೆ. ಶನಿವಾರನೇ ತಾವೆಲ್ಲ ನನಗೆ ಕೇಳಿದಾಗ ನಾನು ಏನು ಹೇಳಿದೆ, ಅವರ ಅಫಿಷಿಯಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಗೊಂದಲ ಆಗಿದೆ. ಅವರು ಒಂದು ಏನು ರಜಾ ಅಂತ ಕೇಳಿದ್ದಾರೆ, ಅವರ ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ ಅಂದ್ಬಿಟ್ಟು ಅವರು ಊರಿಗೆ ಹೋಗಿದ್ದಾರೆ ಅಂತ ನಾನು ಹೇಳಿದೆ. ಅವತ್ತೇ ಅವರೇ ನನಗೂ ಮಾತಾಡಿ ಇಲ್ಲ ಸರ್ ಹಿಂಗಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟರಲ್ಲಿ ಇವತ್ತು ನಿನ್ನೆ IT ED ರೇಡ್ ಕೂಡ ಅವರ ಅವರ ಅಫಿಷಿಯಲ್ ಕ್ವಾರ್ಟರ್ಸ್ನಲ್ಲಿ ಮೇಲೆ ಆಗಿದೆ. KPSC ಹಗರಣದಲ್ಲಿರ್ಬೋದು ಅಥವಾ ಬೇರೆ ಇದರಲ್ಲಿರ್ಬೋದು ಸರ್ಕಾರ ರಾಜಿ ಮಾಡುವಂಥದ್ದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್ಪೆಷಲಿ KPSCನಲ್ಲಿ ಅದು ಚೇರ್ಮನ್ನೇ ಇರ್ಬೋದು, IAS ಆಫೀಸರೇ ಇರ್ಬೋದು, ಬೇರೆ ಯಾವ ಅಧಿಕಾರಿಗಳನ್ನ ಇರ್ಬೋದು ಅಥವಾ ಹೊರಗಿನವ್ರು ಇರ್ಬೋದು, ನಾವು ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಇದರಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ, ಯಾರಿಗೂ ರಕ್ಷಣೆ ಇಲ್ಲ. ನಮಗೆ ಯುವಕರ ಭವಿಷ್ಯವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದಾಗಿದೆ. ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಸೊ ನೀವೇನು ಹೇಳ್ತಾ ಇದ್ದೀರಾ, ಪತ್ರ ಬರೆದಿದ್ದು ಅದು ಮೊನ್ನೆ ನಾನು ನಿಮ್ಗೆ ಹೇಳಿದೆ, ಬಹುಶಃ ಇವತ್ತು ಮೀಡಿಯಾದಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದೆ ಅದು. ಸೊ ಮಿಸ್ಸಿಂಗ್ ಇರಲಿಲ್ಲ ಆವಾಗ. ನಾವು ಯಾರ ಪರವಾಗೂ ಇಲ್ಲ, ನಾವು ನಮ್ಮ ಯುವಕರ ಭವಿಷ್ಯದ ಪರವಾಗಿದ್ದೀವಿ ಅಷ್ಟೇ. ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ನೋಡಿ, ಇಫ್ ದೇರ್ ಈಸ್ ಅಲ್ಲಿ ಕೋರ್ಟಿಂದ ಏನೂ ಆದೇಶ ಇಲ್ಲ ಅಲ್ಲ ಸರ್ ನಮಗೆ ನಿಲ್ಲಿಸಿ ಅಂತ. ನಿನ್ನೆ ಒಂದೊಂದು ಪೇಜ್ ಜಾಹೀರಾತು ಕೊಟ್ಟಿದ್ದಾರೆ. ಅದೇನಿದೆ PWD ಮಿನಿಸ್ಟರ್ ಅವರು ತಮ್ಗೆ ಉತ್ತರ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಅದೇ ಸರ್, ಈಗ ಯಾರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾರೆ ಅವರೇ ಪ್ರಚೋದನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾನು ಹೋಮ್ ಮಿನಿಸ್ಟರ್ ಆಗಿ ನಾನೇ ಪ್ರಚೋದನೆ ಕೊಟ್ಟರೆ ಸಾರ್ವಜನಿಕರು ಏನು ಮಾಡ್ತಾರೆ? ದಟ್ ಈಸ್ ರಾಂಗ್. ಆಯಿತು, ಕೋರ್ಟಲ್ಲಿದೆ, ಟೇಕ್ ಇಟ್ ಅಪ್ ವಿತ್ ಇನ್ ಅ ಲೀಗಲ್ ವೇ. ಕಾನೂನು ಏನಿದೆ ಅದನ್ನು ಪಾಲನೆ ಮಾಡೋಣ. ಆದೇಶ ಬಂದರೆ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ. ಹಾಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಉತ್ತರವನ್ನು ನೀಡಿದ್ದಾರೆ. ನೋಡಿ, ಅದು ಹಳೆಯ ವಿಚಾರ. ಅದು ಒಂದು ಹೋದ ವರ್ಷದಂತ ಹೇಳ್ತಾ ಇದ್ದಾರೆ. ಅವರಾಗಲೇ ಅಲ್ಲಿಂದ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ವರ್ಗಾವಣೆನೂ ಮಾಡಿದ್ದಾರೆ. ನಾನು ಹೇಳ್ದಂಗೆ ಇದು ಇಟ್ ಈಸ್ ನಾಟ್ ಕರೆಕ್ಟ್. ಈ ಯಾರು ರಕ್ಷಕರೇ ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ವ್ಯವಸ್ಥೆನ ಸುಧಾರಣೆ ಮಾಡೋದು ಹೇಗಾಗ್ತದೆ? ಈಗ ಪ್ರಿಸನ್ಗಳಲ್ಲಿ ಮೊಬೈಲ್ ಹೋಗೋದು, ಇವರಿಗೆಲ್ಲ ಹಿಂಗೆ ಫೇವರ್ಸ್ ಮಾಡೋದು, ಇದೆಲ್ಲ ನಮ್ಮವರೇ ಮಾಡ್ತಾರಲ್ಲ. ಇದ್ರೆ ಹೋಗಕ್ಕೆ ಸಾಧ್ಯನಾ ಹೇಳಿ? ವಿತೌಟ್ ದ ನೋಟಿಸ್ ಆಫ್ ಅವರ್ ಆಫೀಸರ್ಸ್ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ಸೊ ಅದರಿಂದ ಇದಕ್ಕೆ ನಾನು ಹೇಳ್ದಾಗೆ ಒಂದು ಕಂಪ್ಲೀಟ್ ಓವರ್ ಆಲ್ ಬೇಕಾಗಿದೆ. ವರ್ಗ ಇಲ್ಲ, ನೋಟಿಸು ಕೊಟ್ಟು ಅವ್ರೇನು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವಾಗಲೇ. ಇಟ್ ಇಸ್ ರಾಂಗ್. ನಾನು ಈಗ ಇಂಥ ಇಲ್ಲ ಇಂಥ ಆಬ್ವಿಯಸ್ಲಿ ಸರ್ ಇವರೇ ವಿಡಿಯೋ ಕಾಲ್ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಅಂದರೆ ಸರ್ಕಾರಕ್ಕೂ ಮುಜುಗರ, ನಮಗೂ ಮುಜುಗರ ಅಲ್ಲ. ಏನು ಇಂಥದಕ್ಕೆ ನಾವು ಹೆಂಗೆ ಸಮರ್ಥನೆ ಮಾಡ್ಕೊಳೋದು ಹೇಳಿ ನೀವೇ? ಸದನ ನಡಿಬೇಕಾದಾಗೆಲ್ಲಾನು ಸೆಕ್ಷನ್ 144 ಇರ್ತದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ BJP ನಾಯಕರಿಗೆ, ದಯವಿಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕತೆಗಳು ಹೇಳ್ಕೊಂಡಿದ್ರೆ. ಈಗ ಒಂದು ವಾರ ಆಗ್ತಾ ಬಂತು ಸರ್, ಒಂದು ಕಾಗದ ಕೊಟ್ಟಿದ್ದಾರಾ ನಿಮ್ಮ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದ್ದಾರಾ? ಇದು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ಟರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡಿಸೋದು? ಏನಾದ್ರೂ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೀಗೆ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಹಿಂದೆನೂ ಪಾಠ ಕಲಿಸಿದ್ದಾರೆ, ಮುಂದಿನ ಚುನಾವಣೆನಲ್ಲೂ ಪಾಠ ಕಲಿಸ್ತಾರೆ. ಥ್ಯಾಂಕ್ ಯು.